ಸ್ನೇಹಿತರೆ ನಮಸ್ಕಾರ. ನಟ ರಾಕ್ಷಸ ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಅವರನ್ನು ವರಿಸಿದ್ದಾರೆ. ಶನಿವಾರ ಅದ್ಧೂರಿಯಾಗಿ ರಿಸೆಪ್ಷನ್ ಅನ್ನು ಮುಗಿಸ್ಕೊಂಡು ಭಾನುವಾರ ತಾಳಿಯನ್ನು ಕೂಡ ಕಟ್ಟಿಯಾಗಿದೆ. ಈ ಅದ್ಧೂರಿ ಮದುವೆಗೆ ಸಾಕಷ್ಟು ಜನ ಸಾಕ್ಷಿಯಾಗಿದ್ರು. ಮೈಸೂರಿನ ಪ್ಯಾಲೇಸ್ ಎದುರುಗಡೆ ಅದ್ಧೂರಿಯಾಗಿ ನಿನ್ನೆ ರಿಸೆಪ್ಷನ್ ಅನ್ನು ಮಾಡಲಾಯಿತು. ಶನಿವಾರ ನಡೆದಂಥ ರಿಸೆಪ್ಷನ್ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು, ಸೆಲೆಬ್ರಿಟೀಸ್ಗಳು, VIP ಗಳು, ರಾಜಕೀಯದ ಮುಖಂಡರು, ರಾಜ್ಯಪಾಲರು, ಹೀಗೆ ಬೇರೆ ಬೇರೆ ಕ್ಷೇತ್ರದ ನಿರ್ದೇಶಕರು, ನಟರು ಎಲ್ಲರೂ ಕೂಡ ಬಂದು ಭಾಗವಹಿಸಿದರು. ಹಾರೈಸಿ ಹೋದರು. ಸಾಕಷ್ಟು ಅದ್ಧೂರಿತನದಿಂದ ಕೂಡಿದಂಥ ಮದುವೆಯಲ್ಲಿ ಅಷ್ಟೇ ಎಡವಟ್ಟುಗಳು ಕೂಡ ನಡೆದವು. ಸಾಕಷ್ಟು ಆ ಕಡೆ ಈ ಕಡೆ ಆಗೋದು ಸಹಜ. ಇಷ್ಟು ಜನ ಸೇರಿದಾಗ ಅದನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ನ ಟೀಮ್ ಎಡವಿತ್ತು ಅಂತಲೂ ಕೂಡ ಹೇಳ್ಬೋದು. ಜನಸಾಗರವನ್ನು ನಿಭಾಯಿಸೋದ್ರಲ್ಲಿ ಕಂಪ್ಲೀಟ್ ಟೀಮ್ ಎಡಗಿತ್ತು. ಆಮೇಲೆ ಒಂದಷ್ಟು ಅನ್ಪ್ಲಾನಡ್ ಆಗಿ ಕೂಡ ನಡೆದಿತ್ತು. ಸೆಲ್ಫಿ ತಗೊಳ್ಳುವಂಥ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ, ಊಟದ ಸಂದರ್ಭದಲ್ಲಿ ಮತ್ತು ಈ ಪಾರ್ಕಿಂಗ್ ವಿಚಾರದಲ್ಲಿ ಇಲ್ಲೆಲ್ಲವೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಎಲ್ಲದೂ ಕೂಡ ಕಂಡುಬಂತು. ಅದು ಬಿಟ್ಟರೆ ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ವೈಭವೋಪೇತವಾಗಿ, ಅಂದರೆ ಸ್ವರ್ಗವೇ ಧರೆಗೆ ಇಳಿದಂತಹ ರೀತಿಯಲ್ಲಿ, ಸಾಗರದ ರೀತಿಯಲ್ಲಿ ಒಂದು ಸುಂದರವಾದಂಥ ಸೆಟ್ಟನ್ನು ಹಾಕಿಬಿಟ್ಟು ಅಲ್ಲಿ ರಿಸೆಪ್ಷನನ್ನು ಮಾಡಲಾಯಿತು. ಈ ರಿಸೆಪ್ಷನ್ ಕಾರ್ಯಕ್ರಮದ ಸೆಟ್ ಇರ್ಬೋದು, ಮದುವೆ ಸೆಟ್ ಇರ್ಬೋದು, ಇವೆಲ್ಲದೂ ಕೂಡ ಅರುಣ್ ಸಾಗರ್ ಅವರು ಮಾಡಿದ್ದು. ಹಾಗಾದರೆ ಒಂದು ಈ ಅದ್ಧೂರಿತನ ಹೇಗಿತ್ತು, ಹಾಗೆಯೇ ಸೆಟ್ ಹೇಗಿತ್ತು, ಹಾಗೆಯೇ ಈ ಬಂದಂತಹ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆ ಏನೆಲ್ಲ ಮಾಡಲಾಗಿತ್ತು ಅನ್ನೋದ್ರ ಜೊತೆಗೆ ಯಾರೆಲ್ಲ ಬಂದಿದ್ದರು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಾಲಿ ಧನಂಜಯ್ ಮದುವೆ ಆಗಬೇಕು ಅನ್ನೋದು ಸಾಕಷ್ಟು ದಿನಗಳ ಕನಸು ಅವರದು, ಪೋಷಕರದು. ಡಾಲಿ ಧನ್ಯತಾ ಅವರನ್ನು ಮದುವೆ ಆಗೋದ್ರ ಹಿಂದೆ ಇಲ್ಲಿ ನೀನಾಸಂ ಸತೀಶ್ ಅವರ ಪಾತ್ರವೂ ಕೂಡ ಇದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಈಗ ಒಂದೇ ಹಂತದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಮುಗಿದು ಒಂದು ಹಂತದಲ್ಲಿ ಮದುವೆಯೂ ಕೂಡ ಆಗಿ ಹೋಗಿದೆ. ಡಾಲಿ ಈಗಾಗಲೇ ಧನ್ಯತಾ ಅವರನ್ನು ವರಿಸಿ ಆಗಿದೆ. ಇನ್ನು ಮುಂದೆ ಡಾಲಿ, ಧನಂಜಯ್ ಮತ್ತು ಧನ್ಯತಾ ದಂಪತಿಗಳು. ಹೀಗಿರುವಂಥ ಸಂದರ್ಭದಲ್ಲಿ ಇವರ ಈ ಮದುವೆ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ಆಮೇಲೆ ಪ್ರತಿಯೊಂದು ಶಾಸ್ತ್ರವೂ ಕೂಡ ಕಂಪ್ಲೀಟಾಗಿ, ಅಂದರೆ ಹೇಗೆ ಶಿಸ್ತುಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕೋ ಹಾಗೆ ಮಾಡಿದ್ದಾರೆ. ಮೆಹಂದಿ ಇರ್ಬೋದು, ಮೆಹಂದಿ ಆದ ಬಳಿಕ ಹಳದಿ ಇರ್ಬೋದು, ಹಳದಿಯ ನಂತರ ನಡಿಬೇಕಾದಂಥ ಶಾಸ್ತ್ರಗಳಿರ್ಬೋದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ. ಇನ್ನು ಶನಿವಾರ ಆರತಕ್ಷತೆ ಕಾರ್ಯಕ್ರಮವು ಕೂಡ ನಡೆದು ಭಾನುವಾರ ಮಾಂಗಲ್ಯ ಧಾರಣೆಯೂ ಕೂಡ ಆಗಿದೆ. ಅಲ್ಲಿಗೆ ಕಂಪ್ಲೀಟಾಗಿ ಇದೊಂದು ವಾರದ ಮದುವೆ ಕಾರ್ಯಕ್ರಮ ಮುಗಿದಿದೆ. ಇನ್ನು ಈ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತಿಥಿಗಳು, ಅವರು ಬಂದಂತಹ ರೀತಿ, ಹಾರೈಸಿದಂಥ ರೀತಿ ಇವೆಲ್ಲವೂ ಕೂಡ ವಿಶೇಷವಾಗಿತ್ತು. ಅಂತಿಮವಾಗಿ ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳಿದಂಥ ಡಾಲಿ ಕ್ಷಮೆಯನ್ನು ಕೂಡ ಕೇಳಿದರು. ಅದಕ್ಕೆ ಕಾರಣ ಇಲ್ಲಿ ಆದಂತಹ ಒಂದಷ್ಟು ಎಡವಟ್ಟುಗಳು. ಆರಂಭದಲ್ಲಿ ಎಡವಟ್ಟುಗಳ ಬಗ್ಗೆ ಹೇಳೋದಾದರೆ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಡವಟ್ಟುಗಳ ಮೇಲೆ ಎಡವಟ್ಟು ಆಗ್ತಾ ಹೋಯಿತು. ಮೈಸೂರಿನ ಅದ್ಧೂರಿಯಾದಂತಹ ಸೆಟ್, ಅರಮನೆಯ ಮುಂಭಾಗದ ಅದ್ಧೂರಿಯಾದಂತಹ ಸೆಟ್, ಅದು ಎಕ್ಸಿಬಿಷನ್ ಗ್ರೌಂಡ್ನಲ್ಲಿಯೇ ಡಾಲಿ ಮತ್ತು ಧನ್ಯತಾ ಮದುವೆ ಆಗಿದ್ದು. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು, ರಾಜ್ಯದ ಪ್ರಮುಖ ರಾಜಕಾರಣಿಗಳು, ಹಾಗೆಯೇ ಸಾಮಾನ್ಯ ಜನರು ಎಲ್ಲರೂ ಕೂಡ ಬಂದಿದ್ದರಿಂದ ಅಲ್ಲಿ ನಿಭಾಯಿಸೋದಷ್ಟು ಸುಲಭ ಇರಲಿಲ್ಲ. ಸೊ ದಟ್ ಏನಾಯಿತು, ಪಾರ್ಕಿಂಗ್ ವಿಚಾರದಲ್ಲಿ ಮೊದಲಿಗೆ ಸಮಸ್ಯೆ ಶುರುವಾಯಿತು. ಅಲ್ಲಿಂದ ಒಳಗಡೆ ಬರುವಂಥ ವಿಚಾರದಲ್ಲಿ ಈಗ ಕೆಲವೊಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಬೌನ್ಸರ್ಸ್ಗಳನ್ನು ಕೊಟ್ಟು ಅವರನ್ನು ಒಳಗಡೆ ಕರ್ಕೊಂಡ್ಬಂದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಎಲ್ಲರೂ ಕೂಡ ಬಂದು ಮುಗಿ ಬೀಳ್ತಾರೆ. ಇದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬೌನ್ಸರ್ಸ್ಗಳು, ಆ ಇವೆಂಟ್ ಮ್ಯಾನೇಜ್ಮೆಂಟ್ನ ಟೀಮ್ ಫೇಲ್ಯೂರ್ ಆಯಿತು ಒಳಗಡೆ ಕರ್ಕೊಂಡ್ಬಂದು ಬಿಡೋದ್ರಲ್ಲಿ. ಇನ್ನು ವೇದಿಕೆ ಹತ್ತಿದ ಮೇಲೆ ಅಲ್ಲೂ ಕೂಡ ಶಿಸ್ತಿರಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಹೋಗಬೇಕು. ಆಮೇಲೆ VIPsಗಳು ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ನಿಲ್ಲಿಸಬೇಕು. ಹೀಗೆಲ್ಲದೂ ಕೂಡ ಮ್ಯಾನೇಜ್ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಶಿಸ್ತಿರಲಿಲ್ಲ. ಇನ್ನು ಕೆಲವೊಂದಷ್ಟು ಬೌನ್ಸರ್ಸ್ಗಳು, ಮಹಿಳಾ ಬೌನ್ಸರ್ಸ್ಗಳು ಈ ಅಭಿಮಾನಿಗಳನ್ನು ತಳ್ತಾ ಇದ್ರು ಅನ್ನುವಂತಹ ಒಂದು ಕೋಪವು ಕೂಡ ಧನಂಜಯ್ಗೆ ಬರುವಂತೆ ಮಾಡಿತು. ವೇದಿಕೆ ಮೇಲೇ ಗರಂ ಆದರು, ಕೋಪದಲ್ಲಿ ಬೈದರು, ನಂತರ ಸಮಾಧಾನ ಮಾಡಿದರು. ಈ ರೀತಿ ಆ ಸಂದರ್ಭದಲ್ಲಿ ಆ ಮಹಿಳಾ ಬೌನ್ಸರ್ ಸಿಟ್ಟಿಂದ ಅಲ್ಲಿಂದ ಎದ್ದು ಹೋಗ್ತಾರೆ. ಏನೂ ಕೂಡ ಹೇಳಂಗಿಲ್ಲ, ಸಿಟ್ಟಿಂದ ಎದ್ದು ಹೋಗ್ತಾರೆ. ಈ ರೀತಿಯಾದಂಥ ಘಟನೆಗಳೆಲ್ಲದೂ ಕೂಡ ನಡೀತು ಇಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ. ಇನ್ನು ಕೆಲವರು ಸೆಲ್ಫಿ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು, ಕೆಲವರಿಗೆ ಸರಿಯಾಗಿ ವಿಶ್ ಮಾಡಲಿಕ್ಕಾಗಲಿಲ್ಲ. ಇನ್ನು ಧನಂಜಯ್ಗೆ ಯಾರು ಬಂದಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಇದು ಕೂಡ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಕೆಲವು ಹಂತದಲ್ಲಿ. ಇದಿಷ್ಟ ಆದಮೇಲೆ ಊಟದ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳು, ನೂಕುನುಗ್ಗಲು, ಹಾಗೆಯೇ ಸರಿಯಾದಂಥ ವ್ಯವಸ್ಥೆ ಆಗದೇ ಇರುವಂಥದ್ದು, ಇದು ಕೂಡ
ಈ ಇಷ್ಟು ಅದ್ಧೂರಿಯಾದಂಥ ಮದುವೆಯ ಕಪ್ಪು ಚುಕ್ಕಿ. ಇದೇ ಕಾರಣಕ್ಕೆ ಕೊನೆಗೆ ಧನಂಜಯ್ ಕ್ಷಮೆಯನ್ನು ಕೂಡ ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಇನ್ನು ಮದುವೆಗೆ ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಈ ಸೆಟ್ ಹೇಗಿತ್ತು ಅನ್ನೋದನ್ನು ಹೇಳಲೇಬೇಕು. ಖ್ಯಾತ ನಟ ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರು ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ಮದುವೆಗೆ 2 ಬೃಹತ್ ಸೆಟ್ಗಳನ್ನು ಹಾಕಿದರು. ಹಾಕಿರುವ ಸೆಟ್ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಆರಂಭದಲ್ಲೇ ಕೊಟ್ಟಿದ್ದರು. 2 ರೀತಿಯ ಸೆಟ್ಟು ಕೂಡ ವಿಭಿನ್ನವಾಗಿದ್ದಾವೆ. ಇಲ್ಲಿ ಸ್ವತಃ ಡಾಲಿ ಧನಂಜಯ್ ಹೇಗೆ ಬೇಕು ಅನ್ನೋದನ್ನು ಡಿಸೈನ್ ಮಾಡಿದರು. ಅಂದರೆ ಅರುಣ್ ಸಾಗರ್ ಜೊತೆಗೆ ಕೂತ್ಕೊಂಡು ಡಿಸೈನನ್ನು ಮಾಡಿದರು. ಮೈಸೂರಿನ ಥೀಮ್ನಲ್ಲೇ ಸೆಟ್ಟನ್ನು ಕೂಡ ಡಿಸೈನ್ ಮಾಡಲಾಗಿತ್ತು. ಆರತಕ್ಷತೆಗೆ ಮೈಸೂರಿನ ಅರಮನೆಯ ಆರ್ಚ್ ಹಾಗೂ ಮೈಸೂರಿನ ಕಲೋನಿಯಲ್ ಬಿಲ್ಡಿಂಗ್ಗಳಿಂದ ಸ್ಫೂರ್ತಿ ಪಡೆದುಕೊಂಡಂತಹ ಸೆಟ್ಟನ್ನು ನಿರ್ಮಾಣ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಆರತಕ್ಷತೆಯ ಸೆಟ್ಗೆ ಮೈಸೂರಿನ ಆರ್ಕಿಟೆಕ್ಟರ್ ಸ್ಫೂರ್ತಿ ಅಂತಲೇ ಅರುಣ್ ಸಾಗರ್ ಹೇಳಿದರು. ಇನ್ನು ಮದುವೆ ಮಂಟಪಕ್ಕೂ ಕೂಡ ಭಿನ್ನವಾದಂಥ ಸೆಟ್ಟನ್ನು ಹಾಕಿದರು. ದೇಗುಲಗಳ ಗೋಪುರಗಳ ಸೆಟ್ಟನ್ನು ಅದಕ್ಕಾಗಿ ನಿರ್ಮಾಣ ಮಾಡಲಾಗಿತ್ತು. ಮೈಸೂರು ದೇವನಗರಿಯೂ ಕೂಡ ಹೌದು. ಹಾಗಾಗಿ ಮಾಂಗಲ್ಯ ಧಾರಣೆಯಂತಹ ಪ್ರಮುಖ ಕಾರ್ಯಕ್ಕೆ ಮೈಸೂರಿನ ದೇವಾಲಯಗಳ ಮಾದರಿಯಲ್ಲೇ ಗೋಪುರಗಳ ಸೆಟ್ಟನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಅದು ಕೂಡ ತುಂಬ ಅದ್ಧೂರಿಯಾಗಿಯೇ ಇತ್ತು. ಒಟ್ಟಿನಲ್ಲಿ ಡಾಲಿ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಧನು ವೆಡ್ಡಿಂಗ್ ಪ್ಲಾನರ್ ಧನು ಮಾತನಾಡಿ, ಡಾಲಿಯ ಮದುವೆಗೆ ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟೀಸ್ಗಳು ಹೆಚ್ಚಾಗಿ ಬರ್ತಾರೆ ಅಂತೇಳಿ ಗೊತ್ತಿದ್ದಂಥ ಕಾರಣ ದೊಡ್ಡ ಜಾಗದಲ್ಲೇ ಮದುವೆಯನ್ನು ಮಾಡೋದಕ್ಕೆ ನಿರ್ಧರಿಸಿದ್ವಿ. ಮದುವೆ ಆಗ್ತಿರುವಂಥ ಎಕ್ಸಿಬಿಷನ್ ಗ್ರೌಂಡ್ 23 ಎಕರೆ ಇದೆ. ಅಷ್ಟೂ ಜಾಗವನ್ನು ಕೂಡ ಬಳಸಿಕೊಳ್ತಾ ಇದ್ದೇವೆ. ಆರತಕ್ಷತೆ ಮಾಡ್ತಿರುವಂಥ ಜಾಗ 1 ಎಕರೆ ಇದೆ. ಮುಹೂರ್ತ ನಡೆಯುವಂಥ ಜಾಗ 43,000 ಚದರ ಅಡಿ ಇದೆ. ಊಟದ ಹಾಲನ್ನು 3 ಎಕರೆ ಜಾಗದಲ್ಲೇ ನಿರ್ಮಾಣ ಮಾಡಿದ್ದೀವಿ. ಪಾರ್ಕಿಂಗಾಗಿ ದೊಡ್ಡ ಜಾಗವನ್ನು ಮೀಸಲಿಟ್ಟಿದ್ದೀವಿ ಅಂತೇಳಿ ಹೇಳಿದರು. ಬಟ್ ಎಲ್ಲದು ಕೂಡ ಉಲ್ಟಾ ಪಲ್ಟಾ ಆಗೋಯಿತು. ಯಾವುದು ಕೂಡ ಸರಿಯಾಗಿ ಆಗಲಿಲ್ಲ ಅನ್ನೋದು ಮಾತ್ರ ಇದು ನೆಗೆಟಿವ್ ಅಂತಲ್ಲ, ಬಟ್ ಸಹಜ. ಬಟ್ ಇದನ್ನು ನಿಮ್ಮ ಮುಂದೆ ಇಡಲೇಬೇಕಲ್ಲ. ಇಲ್ಲಿ ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಹೇಳಿಬಿಟ್ಟು ಬರೀ ಪಾಸಿಟಿವ್ನ ಹೇಳಿದ್ರೆ ನೆಗೆಟಿವ್ನು ಕೂಡ ನಿಮ್ಮ ಮುಂದೆ ಇಡೋದು ವಾಸ್ತವ. ಅದಕ್ಕೋಸ್ಕರ ಇಡ್ತಾ ಇರುವಂಥದ್ದು. ಇನ್ನು ಮದುವೆಗೆ ಬಂದವರಿಗೆ, ಆರತಕ್ಷತೆಗೆ ಬಂದವರಿಗೆ ಒಳ್ಳೆ ಊಟವನ್ನು ಬಡಿಸುವಂಥದ್ದು ಕೂಡ ಇವರ ಕನಸಾಗಿತ್ತು. ಹಾಗಾಗಿ ಒಳ್ಳೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಒಳ್ಳೆ ಖಾದ್ಯದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಡಾಲಿ ಧನಂಜಯ್ ಅವರ ಆರತಕ್ಷತೆಗೆ ಸುಮಾರು 30,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದು ಬಹುಶಃ ಜಾಸ್ತಿಯೂ ಕೂಡ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. 3 ಕೌಂಟರ್ಗಳನ್ನು ನಿರ್ಮಿಸಿದ್ರು. 3ರಲ್ಲೂ ಕೂಡ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಊರಿನವರಿಗೆ ಎಲೆ ಊಟ ವ್ಯವಸ್ಥೆ ಮಾಡಿಸಿದ್ರಂತೆ. ಆದರೆ ಮದುವೆಗೆ ಬಂದಂಥ ಎಲ್ರಿಗೂ ಒಂದೇ ಥರನಾದಂತಹ, ಅದರಲ್ಲೂ ಕೂಡ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಎಲ್ಲರಿಗೂ ಕೂಡ ಒಂದೇ ಥರದಂಥ ಊಟದ ವ್ಯವಸ್ಥೆಯನ್ನು ಮಾಡಿದರು. ಶನಿವಾರ ಸಂಜೆ ನಡೆಯುವಂತಹ ಆರತಕ್ಷತೆಯಲ್ಲಿ ಒಬ್ಬಟ್ಟು, ಮಸಾಲೆ ದೋಸೆ, ಚಟ್ನಿ, ರೋಟಿ, ಅದಕ್ಕೆ ರುಚಿಯಾದಂಥ ಗ್ರೇವಿ, ಮೆಣಸಿನ್ಕಾಯಿ ಬಜ್ಜಿ, ಬೆಂಡೆಕಾಯಿ ಫ್ರೈ, ರುಮಾಲಿ ರೋಟಿ, ವೆಜ್ ಬಿರಿಯಾನಿ, ಅದಕ್ಕೆ ರೈತ, ಅನ್ನ, ತಿಳಿಸಾರು, ಮೊಸರು ಇವಿಷ್ಟನ್ನು ಮೊದಲಿಗೆ ಶನಿವಾರಕ್ಕೆ ಮಾಡಲಾಗಿತ್ತು. ಈ ನಂತರ ಭಾನುವಾರಕ್ಕೂ ಕೂಡ ಮತ್ತೆ 1-2 ಸ್ವೀಟ್ಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮದುವೆಯ ಊಟವನ್ನು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 500 ಜನ ಅಡುಗೆಯವರು, ಬಡಿಸೋರು ಡಾಲಿ ಮದುವೆಯ ಕೆಲಸವನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಕೌಂಟರ್ನಲ್ಲಿ ಊಟ ಬಡಿಸೋರಿಗೂ ಸಹ ಹೆಣ್ಣುಮಕ್ಕಳೇ ಅನ್ನೋದು ವಿಶೇಷ. ಸ್ವಚ್ಛತೆಗೆ ಸಾಕಷ್ಟು ಜನ ಇದ್ದರು. 500 ಮಂದಿಗೆ ಬಾಳೆ ಎಲೆ ಊಟದ ಕೌಂಟರ್ ಕೂಡ ಮಾಡಲಾಗಿತ್ತು. ಅಭಿಮಾನಿಗಳಿಗೆ ಅಡಿಕೆ ತಟ್ಟೆಯಲ್ಲಿ ಬಫೆ ಸಿಸ್ಟಮ್ನಲ್ಲಿ ಬಡಿಸುವಂಥದ್ದು ವಿಶೇಷವಾಗಿತ್ತು. ಇನ್ನು VIP ಗಳಿಗೆ ಬಾಳೆ ಎಲೆ ಮೇಲೆ ಊಟವನ್ನು ಬಡಿಸಿದ್ರು. ಇನ್ನು ಯಾರೆಲ್ಲ ಈ ಮದುವೆಗೆ ಬಂದಿದ್ರು ಅನ್ನೋದನ್ನು ನೋಡೋದಾದರೆ, ಧನಂಜಯ್ ಮತ್ತು ಧನ್ಯತಾ ಅವರ ಆರತಕ್ಷತೆ ಕಾರ್ಯಕ್ರಮಕ್ಕೆ ಅಮೂಲ್ಯ ತಮ್ಮ ಪತಿ ಜಗದೀಶ್ ಜೊತೆಗೆ ಬಂದಿದ್ದರೆ, ಸೃಜನ್ ಲೋಕೇಶ್, ಜಾಹಿದ್ ಖಾನ್ ಕೂಡ ಈ ಜೋಡಿಗೆ ಶುಭ ಹಾರೈಸಿ ಹೋಗ್ತಾರೆ. ನಿರ್ದೇಶಕರಾದಂಥ ಪ್ರೇಮು, ರಕ್ಷಿತಾ ದಂಪತಿ ಕೂಡ ಧನಂಜಯ್ ಮತ್ತು ಧನ್ಯತಾ ಜೋಡಿಗೆ ಶುಭ ಹಾರೈಸಿದರೆ, KVN ಪ್ರೊಡಕ್ಷನ್ನ ವೆಂಕಟ್ ಹಾಗೆಯೇ ಇತರ ನಿರ್ಮಾಪಕರು, ನಿರ್ದೇಶಕರು ಬಂದಿದ್ದರು. ವಿಶೇಷ ಅಂತ ಹೇಳಿದ್ರೆ ಪುಷ್ಪ ಸಿನಿಮಾದ ನಿರ್ದೇಶಕರು ಕೂಡ ಬಂದಿದ್ದರು. ಹಾಗೆಯೇ ಬೇರೆ ತಮಿಳಿನ ಬೇರೆ ನಿರ್ದೇಶಕರು ಕೂಡ ಬಂದಿದ್ದರು. ನಟಿಯರಾದಂಥ ಶ್ರುತಿ ಹರಿಹರನ್, ನಿಧಿ ಸುಬ್ಬಯ್ಯ, ಶ್ರದ್ಧಾ ಶ್ರೀನಾಥ್ ಇವರೆಲ್ಲರೂ ಕೂಡ ಬಂದಿದ್ದರು. ಶರ್ಮಿಳಾ ಮಾಂಡ್ರೆ ಮಾತ್ರ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದ್ದರು. ಆಕೆಯನ್ನು ನೋಡೋದಕ್ಕಂಥೇಳಿ ಅಭಿಮಾನಿಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಸೇರಿದ್ದು, ಸೆಲ್ಫಿಯನ್ನು ಪಡೆದಿದ್ದು ವಿಶೇಷವಾಗಿತ್ತು. DK ಸುರೇಶ್ ಕೂಡ ಈ ಜೋಡಿಗೆ ಬಂದು ಶುಭ ಹಾರೈಸಿ ಹೋದರೆ, ಇದಾದ ನಂತರ DCM DK ಶಿವಕುಮಾರ್ ಇರ್ಬೋದು, ಅವರು ಕೂಡ ಬಂದು ಈ ಜೋಡಿಗೆ ಶುಭವನ್ನು ಹಾರೈಸಿದರು. ಯದುವೀರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಹಾಗೆಯೇ ಶ್ರೀನಗರ ಕಿಟ್ಟಿ, K ಮಂಜು ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಜನ ಬಂದಿದ್ದರು. ಉಪೇಂದ್ರ, ಪ್ರಿಯಾಂಕಾ, ಧ್ರುವ ಸರ್ಜಾ, ಪ್ರೇರಣಾ,
ತೆಲುಗು ನಿರ್ದೇಶಕ ಸುಕುಮಾರ್ ಆಗಿರ್ಬೋದು, ಶಾಸಕ ಪ್ರದೀಪ್ ಈಶ್ವರ್ ಇರ್ಬೋದು, ಹಾಗೆಯೇ ವಾಸುಕಿ ವೈಭವ್ ಇರ್ಬೋದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆಯೇ ಶ್ರೀಮುರಳಿ ಅವರು ಮತ್ತು ಶ್ರೀರಾಮುಲು ಅವರು, ಅಶ್ವಥ್ ನಾರಾಯಣ ಅವರು, ಹಾಗೆಯೇ ಇನ್ನಿತರರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲ ರಾಜಕೀಯದ ಮುಖಂಡರು ಕೂಡ ಬಂದಿದ್ದರು. ವಿಶೇಷ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಜೋಡಿಗೆ ಶುಭ ಹಾರೈಸಿದ್ದು ಮಾತ್ರವಲ್ಲದೆ ಅದ್ಧೂರಿಯಾದಂತಹ ಭೋಜನವನ್ನು ಸವಿದೇ ಹೋಗಿದ್ದರು. ಇನ್ನು ರಾಜ್ಯಪಾಲರು ಕೂಡ ಆಗಮಿಸಿದ್ದು ಸಿಕ್ಕಾಪಟ್ಟೆ ವಿಶೇಷವಾಗಿತ್ತು. ರಾಜ್ಯಪಾಲರಾದಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಜೋಡಿಗೆ ಬಂದು ಶುಭ ಹಾರೈಸಿದ್ದು ಬಹಳ ವಿಶೇಷವಾಗಿತ್ತು. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಡಾಲಿ ಮದುವೆಗೆ ಬಂದು ಶುಭ ಹಾರೈಸಿದ್ದನ್ನು ನೋಡಿ ಅವ್ರ ತಾಯಿ ತಂದೆಗೆ ಹೇಳಲಾಗದಷ್ಟು ಖುಷಿ. ಯಾರಿಗೆ? ಡಾಲಿ ತಂದೆ ತಾಯಿಗೆ ಹೇಳಲಾಗದಷ್ಟು ಖುಷಿ. ಹಾಗಾಗಿ ಇಷ್ಟೆಲ್ಲ ಜನ ಬಂದಿದ್ರಲ್ಲ, ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿತಲ್ಲ ಈ ಮದುವೆ ಅನ್ನೋಂಥದ್ದು ಮತ್ತೊಂದು ಕಡೆಯಿಂದ ಸಂಭ್ರಮ. ಇನ್ನೂ ಕೆಲವರನ್ನು ಕರೆದಿದ್ರು, ಕೆಲವರು ಬಂದಿಲ್ಲ. ಇನ್ನು ಕೆಲವರನ್ನು ಧನಂಜಯ್ ಕರೆದೇ ಇಲ್ಲ. ಈ ರೀತಿಯೂ ಕೂಡ ಆಗಿದೆ. ಒಟ್ಟಾರೆ ಧನಂಜಯ್ ಮತ್ತು ಧನ್ಯತಾ ಅವರ ಮದುವೆ ಅದ್ಧೂರಿಯಿಂದ ಕೂಡಿತ್ತು. ಇನ್ನು ಇವರಿಬ್ಬರಿಗೆ ಬಂದಂಥ ಗಿಫ್ಟ್ಸ್ಗಳೇನು, ಹೇಗಿತ್ತು ಉಡುಗೊರೆಗಳು, ಎಲ್ಲವನ್ನು ಕೂಡ ಮುಂದಿನ ಸ್ಟೋರಿಯಲ್ಲಿ ಮುಂದೆ ಇಡ್ತಾ ಹೋಗ್ತೀನಿ. ಈ ಮದುವೆಗೆ ನೀವು ಹೋಗಿದ್ರಾ? ನಿಮಗೆ ಏನು ಅನ್ನಿಸ್ತು? ಹಾಗೆಯೇ ಈ ಜೋಡಿಗೆ ನೀವೇನು ಶುಭ ಹಾರೈಸೋದಕ್ಕೆ ಇಚ್ಛೆ ಪಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.